ಕನ್ನಡ ನೇರ ಸೀರೆ ಸಂಭ್ರಮಕ್ಕೆ ಬಂದಿದ್ದೀರಾ. ಸೊ ಈ ಸ್ಯಾರಿ ಕೂಡ ಪರ್ಚೇಸ್ ಮಾಡಿದ್ರಿ, ಯಾವ ರೀತಿ ಅನ್ನಿಸ್ತು ನಿಮಗೆ? ಸೀರೆ ಅಂದ್ರೇ ಎಲ್ಲ ಹುಡುಗಿಗಳು ತುಂಬಾ ಇಷ್ಟ ಇಲ್ಲ ಅಂತಿರಲ್ಲ. ಇವಾಗ ಮುಂಚೆ ಹಾಕಿದ್ರೆ ಹುಡುಗಿ ಏನು ಮಾಡ್ತಿದ್ರು, ಚೂಡಿದಾರು, ಸಲ್ವಾರು, ಕುರ್ತಿನೋ ಹಾಕೊಂಡು ಹೋಗ್ತಾಯಿದ್ರು. ಇವಾಗ ಸೀರೆನೇ ಹುಡ್ಕೊಂಡು ಹೋಗ್ತಾರೆ. ಸೀರೆಯಲ್ಲಿ ವೆರೈಟಿ ಆಫ್ ಪ್ಲೀಟಿಂಗ್ಸ್ ಆಗಿರಲಿ, ರೇಪಿಂಗ್ ಆಗಿರಲಿ, ಪಲ್ಲು ಯಾವ ಥರ ಮುಂದೆ ಬರೋದು ಅದರಲ್ಲೇ ಡಿಸೈನ್ಸ್ ಮಾಡ್ಕೊಂಡು ಹಾಕೊಂಡು ಹೋಗ್ತಾರೆ. ಆಮೇಲೆ ಇವಾಗ ಸೀರೆನೇ ಲಂಗ ದಾವಣಿ ಮಾಡಿಸ್ಕೊಳ್ತಾರೆ. ಸೀರೆ ಗೋಲ್ಡ್ ಇಸ್ ಗೋಲ್ಡ್ ಅಂತ. ಎಸ್, ಅದೇ ಫ್ಯಾಷನ್ ಏನಂತೂ ಒಂದು 80s ವಾಪಸ್ ಬಂದಿದೆ. ಸೀರೆಯಲ್ಲೇ ಅಲ್ಲ, ಲೈಕ್ ಬೇರೆ ಔಟ್ಫಿಟ್ಸಲ್ಲೂ ಆಗಲಿ, ಇಂಡೋ ವೆಸ್ಟರ್ನ್ ಆಗಲಿ, ಎಲ್ಲದರಲ್ಲೂ ಐ ಥಿಂಕ್ ಓಲ್ಡ್ ವಾಪಸ್ ಬಂದಿದೆ 90s 80s ಎಲ್ಲ. ಹಾಗಾಗಿ ಈ ಸ್ಯಾರಿ ತೊಗೊಂಡಿದ್ದೀನಿ, ಎಷ್ಟು ಖುಷಿ ಅನಿಸ್ತು? ನನಗಂತೂ ತುಂಬ ಜಾಸ್ತಿ ಖುಷಿ ಆಗ್ತಿದೆ. ಬಿಕಾಸ್ ಇಲ್ಲಿ ಕಲೆಕ್ಷನ್ಸ್ ಅಂತೂ ಒಂದು ರೋಲ್ ನೋಡ್ತಿದ್ರೆ ಯಾಕೆ ತೊಗೊಳ್ಳೋದು, ಯಾಕೆ ಬಿಡೋದು, ಯಾವ ಕಲರ್ ತೊಗೊಳ್ಳೋದು, ಯಾಕೆ ಬಿಡೋದು ಅಂತ ಗೊತ್ತಾಗ್ತಿರ್ಲಿಲ್ಲ. ಯಾಕಂದರೆ ಒಂದೊಂದು ಅಷ್ಟು ಚೆನ್ನಾಗಿದೆ. ಒಂದು ಆಪ್ಷನ್ ಇದ್ದಿದ್ರೆ ಒಂದೇ ತೊಗೊಂಡೋಗ್ಬೋದು. ಇಲ್ಲಿ ತುಂಬ ಆಪ್ಷನ್ಸ್ ಇರೋದ್ರಿಂದ ಯಾಕೆ ತೊಗೊಳ್ಳೋದು, ಯಾಕೆ ಬಿಡೋದು ಅಂತ ಗೊತ್ತಾಗ್ತಾ ಇಲ್ಲ. ಪ್ರೈಸಸ್ ಬಗ್ಗೆ ಯಾವ ರೀತಿ ಅನಿಸುತ್ತೆ? ಪ್ರೈಸಸ್ ಬಗ್ಗೆ ಹೇಳಬೇಕಂದ್ರೆ ಇವರು ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಇಲ್ಲಿ ಬಂದು ಸೇಲ್ ಮಾಡ್ತಿದ್ದಾರೆ ಆಲ್ಮೋಸ್ಟು. ಸೊ ಇಟ್ ಇಸ್ ಲೈಕ್ ಕಂಪ್ಯಾರಿಟಿವ್ಲಿ ನಾರ್ಮಲ್ ಶೋರೂಮ್ ಪ್ರೈಸ್ಗೂ ಈ ಪ್ರೈಸ್ಗೂ ತುಂಬಾ ವ್ಯತ್ಯಾಸ ಇದೆ ಸೀರೆಗಳಿಗೆ. ಯಾಕಂದರೆ ನಮ್ಮ ಬೇರೆ ಅಂಗಡಿಗಳಿಗೆ ಹೋದ್ರೆ ಚಿಕ್ಕಪೇಟೆಯಲ್ಲಾಗಿರಲಿ, ಮಲ್ಲೇಶ್ವರಮ್ಗಾಗಿರಲಿ, ಒಂದೊಂದು ಸೀರೆ ಸ್ಟಾರ್ಟಿಂಗ್ ಪ್ರೈಸ್ 12,000 10,000 ಅಂತ ಇರ್ತಾರಲ್ಲ. ಸೊ ಇಲ್ಲಿ ಬಂದರೆ ಅದೇ ಸಾರಿ ಅಟ್ಲೀಸ್ಟ್ 5,000 ಡಿಸ್ಕೌಂಟ್ ಮೇಲೆ ಸಿಗ್ತಾ ಇದೆ ನಮಗೆ. ಸೊ ಇಟ್ ಇಸ್ ವೆರಿ ಬ್ಯೂಟಿಫುಲ್. ಫೈನಲಿ ನಮ್ಮ ವ್ಯೂವರ್ಸ್ಗೆ ಮಾಯಿಲ್ ನಡೀತಾ ಇದೆ ವಿದ್ಯಾರಣ್ಯಪುರದಲ್ಲಿ. ಸೊ ದಯವಿಟ್ಟು ಯಾರು ತಡ ಮಾಡ್ತೀರಾ, ಬೇಗ ಓಡ್ ಬಂದುಬಿಟ್ಟು ನಿಮ್ಮ ಸೀರೆನ ಇಲ್ಲಿ ಪರ್ಚೇಸ್ ಮಾಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮ್ಯಾಮ್.